यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಭಾಗ್ಯಶ್ರೀ ರಜಪೂತ್ ಅಂತ ನಾವೆಲ್ಲ ಬಿಜಾಪುರ ಒಳಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ವಿ. ನಾವು ಎಲ್ಲ ಕಷ್ಟಪಟ್ಟು ಓದಿದ್ವಿ ಬರ್ದಿದ್ವಿ. ನಾವು ನಮ್ದಂದ್ರೆ ನಮ್ಮ ಪಪ್ಪ ಎಲ್ಲ ರೈತರದಾರ, ಅದ್ರ ಸಂಬಂಧ ನಾವು 50% ಕೋಟಾ ಸಿಗ್ತದೆ ಅಂತೇಳಿ ಎಲ್ಲರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ವಿ. ಟೋಟಲಿ ಬಿಜಾಪುರ ಒಳಗೆ 2500 ಜನ ಬರ್ದಿದ್ವಿ. ಆದ್ರೆ ಹಿರಿಯೂರಿಗೆ ಕಂಪೇರ್ ಮಾಡಿದ್ರೆ ಬಿಜಾಪುರ ರಿಸಲ್ಟ್ ಒಳಗೆ ಯಾರು ಔಟ್ ಆಫ್ ಔಟ್ ಇದ್ದಿದ್ದಿಲ್ಲ. ಹಿರಿಯೂರ್ದವ್ರು ಔಟ್ ಆಫ್ ಔಟ್ 74 ಜನ ತೊಗೊಂಡಾರ. ಸೊ ನಮ್ಗೆ ಅಲ್ಲಿ ಮೋಸ ಆಗೈತೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಯ್ತು. ಯಾಕಂದ್ರೆ ಎಲ್ಲ ಎಕ್ಸಾಮು ಟಫ್, ಎಲ್ಲ ಡಿಸ್ಟ್ರಿಕ್ಟ್ ಒಳಗೂ ಟಫ್ ತೆಗ್ದಾರ. ಹಿರಿಯೂರ್ದಾಗ ಅಷ್ಟೇ ಈಸಿ ತೆಗ್ದಿದ್ದಕ್ಕೆ ಎಷ್ಟೋ ಜನಕ್ಕೆ ರೈತರ ಮಕ್ಕಳಿಗೆ ಮೋಸ ಆಗೈತಿ. ನಾವು ಅಗ್ರಿ ಮಾಡ್ಬೇಕಂತೇಳಿ ಡ್ರೀಮ್ಸ್ ಇಟ್ಕೊಂಡು ಕುಂತಿದ್ವಿ. ಹಿಂಗಾದ್ರೆ ನಮ್ದು ಎಲ್ಲ ಭಾಳ ಹೈರಾಣ ಆಗ್ತೈತಿ. ಸೊ ರೈತರ ಮಕ್ಕಳಿಗೆ ಭಾಳ ಅನ್ಯಾಯ ಆಗತೈತಿ. ನಾವೆಲ್ಲ ಕಷ್ಟಪಟ್ಟು ಓದಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ವಿ. ಆಮೇಲೆ ರಿಸಲ್ಟ್ ಮೇ 10ಕ್ಕೆ ಬರ್ದಿದ್ವಿ. ನಾವು ಮೇ 12, 13ಕ್ಕೆ ಹಾಗೆ ಗೊತ್ತಾಗ್ಬಿಟ್ಟು ನಮ್ಗೆ ಹಿರಿಯೂರೊಳಗೆ ಹಿಂಗೆ ರಿಸಲ್ಟ್ ಬಂದಿಂದ ಗೊತ್ತಾಯ್ತು. ಸೊ ಮನ್ಯಾಗೆಲ್ಲ ಭಾಳ ಬೇಜಾರಾದ್ರೆ ಹಿರಿಯೂರ್ದಾಗ ಹಿಂಗಾಗೈತಿ. ನಾವೆಲ್ಲ ಭಾಳ ಕಷ್ಟಪಟ್ಟು ಓದಿ ಮಾಡಿದ್ವಿ. ಸೊ ನಮಗೆ ಹಿರಿಯೂರ್ದಾಗ ಎಕ್ಸಾಮ್ ಇಡಬೇಕು, ಯಾಕಂದ್ರೆ ಅಲ್ಲಿ ಮೋಸ ಆಗೈತೆ ಅನ್ನೋದು ಕನ್ಫರ್ಮ್ ಆಗೈತಿ. ಈಗ ಟೋಟಲಿ ಹಿರಿಯೂರ್ದಾಗೆ 1500 ಜನ ಹಿಂಗೆ ಅವರೇ 190+ ಅದಾರಂದ್ರೆ ನಾವು ಹೆಂಗೆ ಮಾಡೋದು ಮುಂದೆ? ಎಲ್ಲ ಅವ್ರ ಕಡೆನೇ ಸೀಟ್ ಹೋಗ್ತಾವೆ. ನಾವು ಅದ್ರ ಸಂಬಂಧ ವೇಟ್ ಮಾಡತ್ತಿದ್ವಿ. ಅಗ್ರಿ ಮಾಡ್ಬೇಕಂತೇಳಿ ಎಕ್ಸಾಮ್ ಬರೋದು ವೇಟ್ ಮಾಡತ್ತಿದ್ವಿ. ಅಲ್ಲಿ ಭಾಳ ಮೋಸ ಆಗಿದ್ದ ಸಂಬಂಧ ನಮ್ಮ ಮನೆಗೆಲ್ಲ ಹಿಂಗೆ ಬೇಜಾರಾಗಿ ಹೆಂಗೆ ಮಾಡ್ತೀರಿ ಅಂತ ಅನ್ನಕತ್ತಾರ. ಸೊ ಅಲ್ಲಿ ಎಕ್ಸಾಮ್ ಆಗಲೇಬೇಕು. ನಾವೆಲ್ಲ ಅದಕ್ಕೆ ಸರ್ಕಾರ ಗೊತ್ತಾಗ್ಲೇಬೇಕು. ಅದ್ರ ಸಂಬಂಧ ನಾವು ಇಷ್ಟೆಲ್ಲ ಕಷ್ಟಪಡತ್ತೀವಿ. ಸೊ ಅಲ್ಲಿ ಎಷ್ಟಾದ್ರೂ ಎಕ್ಸಾಮ್ ಮಾಡಬೇಕಲ್ಲಿ. ಎಕ್ಸಾಮ್ ಬರ್ದಿದ್ವಿ ಹಿರಿಯೂರ್ದಾಗ ಬರ್ದಿವಿ, ಎಲ್ಲಿ ಬರ್ದಿದ್ವಿ? ಇಲ್ಲಿ ನಾವು ಬಿಜಾಪುರದಾಗ ಬರ್ದಿದ್ವಿ ಎಕ್ಸಾಮ್. ನಮ್ದು ಹಂಗೆ ಕಂಪೇರ್ ಮಾಡಿದ್ರೆ ಹಿರಿಯೂರ್ದಾಗ ಕ್ವಶನ್ ಪೇಪರ್ ಭಾಳ ಈಸಿ ಇತ್ತಂತಾರ. ಬಿಜಾಪುರದಾಗಂತೂ ಟಫ್ ಇತ್ತು. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಒಳಗೂ ಕ್ವಶನ್ ಪೇಪರ್ ಟಫ್ ಇತ್ತು. ಅಲ್ಲಿ ಅಷ್ಟೇ ಈಸಿ ಬಂದಿತ್ತಂದ್ರೆ ರೈತರ ಮಕ್ಕಳಿಗೆಲ್ಲ ಮೋಸ ಆಗ್ತೈತಲ್ಲ, ಅದ್ರ ಸಂಬಂಧ ಹೇಳತ್ತಿದ್ವಿ. ಹಂಗಲ್ರಿ ಕ್ವಶನ್ ಪೇಪರ್ ಏನು ಆ ಕಾಲೇಜ್ ತೆಗಿತಾರೋ ಗೌರ್ಮೆಂಟ್ ತೆಗಿತಾರೋ ಕ್ವಶನ್ ಪೇಪರ್? ಕಾಲೇಜ್ದವ್ರು ತೆಗಿತಾರ. ಅಲ್ಲೆಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಕಾಲೇಜ್ದವ್ರು ತೆಗಿತಾರ. ಬೇರೆ ಬೇರೆ ಕ್ವಶನ್ ಪೇಪರ್ ಇರ್ತೈತ್ರಿ. ಅಲ್ಲೆಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್. ಹಿರಿಯೂರು ಯಾವ ಜಿಲ್ಲಾದಾಗ ಬರ್ತಾರೆ? ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಒಳಗೆ ಬರ್ತೈತ್ರಿ. ಸೊ ನಾವೆಲ್ಲ ನಮಗೂ ನಾನೇ ಆಗತೈತಿ. ನಾವೆಲ್ಲ ಹೋರಾಡತ್ತೀವಿ. ಸರ್ಕಾರದವ್ರಿಗೆ ಕೇಳ್ಕೊತೀವಿ, ನಮ್ಮ ಸೀಟ್ ನಮಗೆ ಎಷ್ಟಾದ್ರೂ ಬರೋಬೇಕಲ್ಲ, ಕಷ್ಟಪಟ್ಟು ಓದಿದ್ಕೊ ಒಂದು ಸಾರ್ಥಕ ಆಗಬೇಕಲ್ಲ. ಭಾಗ್ಯಶ್ರೀ ರಜಪೂತ್ ಅಂತ ನನ್ನ ಹೆಸರು. ನಾವು ಟೋಟಲಿ ಬಿಜಾಪುರ ಒಳಗೆ 2500 ಜನ ಬರ್ದಿವಿ. ಅಂದ್ರೆ ನಮಗೂ ಒಂದು ಎಲ್ಲ ಸೀಟು ಹಿರಿಯೂರ್ಗೆ ಹೋದ್ರೆ ಉಳ್ದೋರೆಲ್ಲ ಹೆಂಗೆ ಮಾಡ್ಬೇಕು ನಾವು ಅಂತ. ನಮ್ದೆಲ್ಲ 172 ಹಿಂಗಾಗೈತಿ. ಅಂದ್ರೆ ಕ್ವಶನ್ ಪೇಪರ್ ಟಫ್ ಇತ್ತಂತ ನಾವ್ ಅಂತೀವಿ, ಅವರೆಲ್ಲ ಈಸಿ ಇತ್ತು. ನಮ್ದೆಲ್ಲ ಔಟ್ ಆಫ್ ಔಟ್ ಆಗೈತಿ ಅಂತ ಅವ್ರ. इंशाल इंग्लिश मीडियम स्कूल विजयपुर एडमिशंस ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशंस कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशंस कंफर्म कीजिए। ನನ್ನ ಹೆಸರು ಸೌಂದರ್ಯ ಜಾಲಗೇರಿ. ನಾ ಬಿಜಾಪುರ ಒಳಗೆ ಅಗ್ರಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ದೀವಿ. ಅದ್ರೊಳಗೆ ರಿಸಲ್ಟು ಎಲ್ಲ ಬಿಟ್ಟಾರ. 17 ಸೆಂಟರ್, ಟೋಟಲ್ ಎಲ್ಲ 17 ಸೆಂಟರ್ ಎಕ್ಸಾಮ್ ಬರ್ದಾರ. ಅದ್ರೊಳಗೆ ನಾವು ಬಿಜಾಪುರ ಒಳಗೆ ಒಂದು ಔಟ್ ಆಫ್ ಔಟ್ ಆಗಿಲ್ಲ. ಟೋಟಲ್ 50 ಕ್ವಶನ್ ಇರ್ತಾವೆ, 200 ಮಾರ್ಕ್ಸ್. ಒಂದು ಕ್ವಶನ್ 4 ಮಾರ್ಕ್ಸ್ ಇರ್ತಾವೆ. 200 ಯಾವ ಒಬ್ಬ ವಿದ್ಯಾರ್ಥಿನೂ ತೊಗೊಂಡಿಲ್ಲ. ಅದೇ ಹಿರಿಯೂರು ಸೆಂಟರ್ ನಾವು ಎಲ್ಲ ಸೆಂಟರ್ದವರು ರಿಸಲ್ಟ್ ನೋಡಿದ್ರೆ ಅಲ್ಲಿ 74 ಜನ ಔಟ್ ಆಫ್ ಔಟ್ ತೊಗೊಂಡಾರ. ನಮ್ಗೆ ಅನಿಸ್ತೈತಿ ಕ್ವಶನ್ ಪೇಪರ್ ಹಂಗಿತ್ತೇನು, ನಾವು ಸ್ಟಡಿ ಕಡಿಮೆ ಮಾಡಿವೇನು ಅಂತೇಳಿ ನಮ್ಗೆ ಅನಿಸ್ತದೆ. ಆದ್ರೆ ನಾವು ಸ್ಟಡಿ ಪೂರ್ತಕ್ಕೆ ಏನೂ ಕಡಿಮೆ ಇಲ್ಲ. ನಾವು ಎಲ್ಲನೂ ಮಾಡೀವಿ. ಎಲ್ಲ ಕಡೆ ಹೋಗಿ ಎಲ್ಲ ಥರ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲ ಮಾಡೀವಿ. ಆದ್ರೂ ಅಲ್ಲಿ ಎಕ್ಸಾಮ್ ಮುಗಿದು ಬರೋಣ ಎಲ್ಲ ಕಡೆ ಹಾಗೆ ಐತೇನೋ ಅನ್ನೋ ನಂಬಿಕೆ ಮ್ಯಾಗ ರಿಸಲ್ಟ್ ಬರಲಿ ಅಂತೇಳಿ ಕುಂತಿದ್ವಿ. ಅದೇ ಎಲ್ಲ ಸೆಂಟರ್ ಎಕ್ಸಾಮ್ ನೋಡಿದ್ರೆ 31 ಜನ, 16 ಸೆಂಟರ್ ಕಂಪೇರ್ ಮಾಡಿದ್ರೆ ಔಟ್ ಆಫ್ ಔಟ್ 21 ಜನ ಅಷ್ಟೇ ತೊಗೊಂಡಾರ. ಅದೇ ಹಿರಿಯೂರನ್ನು ನೋಡಿದ್ರೆ 74 ಜನ ಔಟ್ ಆಫ್ ಔಟ್ ತೊಗೊಂಡಾರ. ನಮಗೆ ಅನ್ಸಾತೈತಿ ಅಲ್ಲಿ ಏನಾರ ಆಗಿರ್ಬೋದೇನು. ಮತ್ತು 196, 190+ ಅಲ್ಲೇ ತೊಗೊಂಡಾರ. ಅದಕ್ಕೆ ನಮ್ಗೇನು ಅನ್ಸಾತೈತಿ, ಈಗ ಒಟ್ಟು ಸೆಂಟರ್ದ ಕೌಂಟ್ ಮಾಡಿದ್ರೆ 170+ ಅಲ್ಲಿ 1500 ಜನ ಮ್ಯಾಗ ಅದಾರ. ಉಳ್ಕಿ ಸೆಂಟರ್ ಎಲ್ಲ ಕುಡಿಸಿದ್ರೆ ಕಡಿಮೆ ಐತಿ, ಭಾಳ ಕಡಿಮೆ ಐತಿ. ಹಂಗಾದ್ರೆ ಗೌರ್ಮೆಂಟಿಗೆ ಸೀಟ್ ಕೊಡೋದಾದ್ರೆ ಅವರು ಎಲ್ಲಿದು ಏನು ಅಂತೇಳಿ ನೋಡಂಗಿಲ್ಲ, ಬರೀ ಸೀಟ್ ಅನೌನ್ಸ್ ಮಾಡ್ತಾರೆ. ಅವಾಗ ನಮಗೇನಾಕೈತಿ, ನಾವು ಎಕ್ಸಾಮ್ ಬರ್ದೀವಿ, ಅದಕ್ಕೆ ಹೆಂಗೆ ಅನ್ಸಾತೈತಿ. ಅದಕ್ಕೆ ನೋಡ್ರಿ, ನೀವು ಚಂದಾಗೆ ಪರಿಶೀಲನೆ ಮಾಡ್ರಿ. ನಮಗಂತೂ ಎಲ್ಲರಿಗೆ ಅನ್ಸ್ಲಾತೈತಿ ಅಲ್ಲಿ ಮೋಸ ಆಗೈತಿ
ಅಂತ ಅನಿಸ್ಲಾತೈತಿ. ಎಲ್ಲರಿಗೂ ಒಂದೇ ನ್ಯಾಯ ಬೇಕು. ವಿದ್ಯಾರ್ಥಿಗಳಂದ್ರೆ ಎಲ್ಲರೂ ಅಷ್ಟೇ ಕಷ್ಟಪಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು. ಅವ್ರು ಓದಿ ಕಷ್ಟಪಟ್ಟು ತೊಗೊಂಡ್ರೆ ನಾವೇನು ಅಂತಿದ್ದಿಲ್ಲ. ಆದರೆ ಎಲ್ಲ ಸೆಂಟ್ರಿಗೂ ಕಂಪೇರ್ ಮಾಡಿದ್ರೆ ಅವ್ರ ಸೆಂಟ್ರ್ ಅಷ್ಟೇ ಆಗೈತಲ್ಲ, ಅದಕ್ಕೆ ನಮಗೆ ಭಾಳ ಬೇಜಾರಾಗೈತಿ. ರೈತರ ಮಕ್ಕಳಿಗೆ ಅನ್ಯಾಯ ಆಗತ್ತದ ಅಂತ ಹೇಳಿ ನಮ್ಗೆ ಎಲ್ಲರಿಗೂ ಅನ್ಸಾತೈತಿ. ದಯವಿಟ್ಟು ನೀವು ಏನರ ಪ್ರಯತ್ನ ಮಾಡಿ ಅವ್ರಿಗೆ ವಾಪಸ್ ಎಕ್ಸಾಮ್ ಮಾಡಿರಿ, ಎಲ್ಲರಿಗೂ ಒಂದೇ ನ್ಯಾಯ ಸಿಗಂಗೆ ಮಾಡಿರಿ. ರೈತರಿಗೆ ಸಪೋರ್ಟ್ ಮಾಡೋರು ಅದಾರ ಅಂತ ಹೇಳಿ ತೋರಿಸ್ಕೋರಿ ಅಂತ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಡ್ತೀವಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇದೇನು KE ಬೋರ್ಡ್ ಅಂತ ಏನು ಕರಿತೀವಿ, ಆ ಬೋರ್ಡಿಗೆ ನಾವೇನಾದ ಮನವಿ ಸಲ್ಲಿಸಕ್ಕೆ ಬಂದಿವಿ. ಯಾಕಪ್ಪ ಅಂತಂದ್ರೆ ಮೇ 10ನೇ ತಾರೀಕು ಇಡೀ ರಾಜ್ಯದ 17 ಸೆಂಟರ್ಗಳಲ್ಲಿ ಇದೇನದ ಅಗ್ರಿ ಎಂಟ್ರೆನ್ಸ್ ಎಕ್ಸಾಮ್ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಸುಮಾರು 25,000 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರದಲ್ಲಿ 2,500 ಜನ ವಿದ್ಯಾರ್ಥಿಗಳು ಬರೆದಿದ್ರು. ಅದರಲ್ಲಿ ಬಹುತೇಕ 70% ಮಂದಿ ಮಕ್ಕಳು ಅಲ್ಲೇ ಸೆಲೆಕ್ಷನ್ ಆಗ್ಯಾರ. ಸೊ ಹಿಂಗಾಯ್ತಪ್ಪ ಅಂತಂದ್ರೆ ಅಲ್ಲಿ ಏನೋ ಒಂದು ಅಕ್ರಮ ನಡೆದದ, ಮೋಸ ನಡೆದದ ಅಂತ ಹೇಳಿ ಈಗಾಗಲೇ ಎಲ್ಲ ವಿದ್ಯಾರ್ಥಿ ಪಾಲಕರು ಮಾತಾಡಕತ್ತಾರ. ಸೊ ಹಿಂಗೆ ಆಯ್ತಪ್ಪ ಅಂತಂದ್ರೆ ರೈತರ ಮಕ್ಕಳಿಗೆ, ಬಡ ರೈತರ ಮಕ್ಕಳಿಗೆ ಅನ್ಯಾಯ ಆಗ್ಲಕತ್ತದ. ಈ ನಿಟ್ಟಿನೊಳಗೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾ ಏನು ಒತ್ತಾಯ ಮಾಡ್ತೀನಪ್ಪ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಆಗಿರುವಂಥ 200ಕ್ಕೆ 200 ಮಾರ್ಕ್ಸ್ ತೊಗೊಂಡಂಥವ್ರು ಕೇವಲ 21 ಜನ ಅದಾರ. ಆದ್ರೆ ಹಿರಿಯೂರದಲ್ಲಿ ಮಾತ್ರ 74 ಜನ ತೊಗೊಂಡಾರ. ಸೊ ಹಿಂಗಾಯ್ತಪ್ಪ ಅಂತಂದ್ರೆ ಅಲ್ಲಿ ಸಾಕಷ್ಟು ಮೋಸ ಆಗಿರೋದು ಈಗಾಗಲೇ ಬೆಳಕಿಗೆ ಬಂದದ. ಆ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಿ ಆ ಹಿರಿಯೂರು ಸೆಂಟರ್ನ ಪರೀಕ್ಷೆಯನ್ನು ಮತ್ತೊಮ್ಮೆ ರೀಪರೀಕ್ಷೆ ಮಾಡಬೇಕು, ಮರುಪರೀಕ್ಷೆಯನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಸರಿಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸಬೇಕು. ಇಲ್ಲಪ್ಪ ಅಂತಂದ್ರೆ 70% ಅಲ್ಲೇ ನಾವು ಸೆಲೆಕ್ಷನ್ ಆಯ್ತಪ್ಪ ಅಂತಂದ್ರೆ ಉಳಿದ 16 ಜಿಲ್ಲೆಗಳಲ್ಲಿ 16 ಸೆಂಟರ್ಗಳಲ್ಲಿ ಬರೆದಂಥ ಮಕ್ಕಳಿಗೆ ಅನ್ಯಾಯ ಆಗ್ಲಕತ್ತದ. ಸೊ 25,000 ಜನ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ, ಈ ಕೂಡಲೇ ರಾಜ್ಯ ಸರ್ಕಾರ ಅದನ್ನ ಹಿರಿಯೂರು ಸೆಂಟರ್ನ ಮರುಪರಿಶೀಲನೆ ಮಾಡಬೇಕು, ಎಲ್ಲ ರೈತರ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ವಿ. ಇದು ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭವಾದಂಥ ಒಂದು ಹೋರಾಟ ಕೇವಲ ಇಲ್ಲಿಗೆ ಮುಗಿಯಂಗಿಲ್ಲ. ಆದಷ್ಟು ಬೇಗನೆ ಮಾಡಲಿಲ್ಲಪ್ಪ ಅಂತಂದ್ರೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ರೈತ ಸಂಘದ ವತಿಯಿಂದ ನಮ್ಮ ರೈತರ ಮಕ್ಕಳಿಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಸರ್, ನನ್ನದೊಂದು ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಮೊನ್ನೆ ನೀಟ್ನಲ್ಲಿ ಕೂಡ ಅವ್ಯವಹಾರ ಆಯಿತು. ಈ ರಾಜ್ಯ ಸರ್ಕಾರದಿಂದ ನಡೆಯುವಂಥ ಎಕ್ಸಾಮ್ಗಳು ಯಾಕೆ ಹಣ ಇದ್ದವ್ರು ಅಷ್ಟೇ ಒಂದು ನೌಕರಿ ಹಿಡಿಬೇಕು, ಬಡವ್ರ ಮಕ್ಕಳು ಹಿಡಿಬಾರ್ದು ಅಂತ ಇದಕ್ಕೆ ನೀವು ರೈತ ನಾಯಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಪ್ರತಿ ಪರೀಕ್ಷೆಗಳು ಇದೇ ರೀತಿ ಆಗ್ಲಾಗತ್ತವ. KPSC ತಗೋರಿ, ಇತ್ತೀಚೆಗೆ ನೀಟ್ ತಗೋರಿ, ಈ ಸದ ಅಗ್ರಿದು. ಹಿಂಗಾಯ್ತಪ್ಪ ಅಂತಂದ್ರೆ ಆಡಳಿತ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಲಕತ್ತದ ಅಂತ ಹೇಳಿ ನಮ್ಗೆ ಅನಿಸ್ಲಾಕತ್ತದ. ಯಾಕಂತಂದ್ರೆ ಕೇವಲ ಹಣ ಇದ್ದವ್ರ ಪರವಾಗಿ ಅಥವಾ ಬಲಿಷ್ಠ ಇದ್ದವ್ರ ಪರವಾಗಿ ಕೆಲಸ ಮಾಡ್ಕೊತ ಹೋಯ್ತಪ್ಪ ಅಂತಂದ್ರೆ ಇಲ್ಲಿ ಸಂವಿಧಾನಕ್ಕೆ ಹಕ್ಕುಗಳು ಯಾರಿಗೆ ಸಿಗಂಗಿಲ್ಲ. ಆ ನಿಟ್ಟಿನೊಳಗೆ ಎಲ್ಲರಿಗೆ ಸರಿಸಮಾನವಾದಂಥ ಹಕ್ಕುಗಳು ಸಿಗ್ಬೇಕಪ್ಪ ಅಂತಂದ್ರೆ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಯಾವುದೂ ಕೂಡ ಮೋಸ ಆಲಾರ್ದಂಗೆ ನೋಡ್ಕೊಳ್ಳೋದಂಥ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಯವ್ರದ್ದು ಇರ್ತದೆ. ಆದ್ರೆ ಅವ್ರು ಎಲ್ಲಿ ಹಣ ಪಡೆದು ಈ ರೀತಿ ಮೋಸ ಮಾಡ್ಲಕತ್ತಾರ ಅಂತೇಳಿ ಬೆಳಕಿಗೆ ಬಂದರೂ ಕೂಡ ಈಗಾಗಲೇ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನ ಕೇಸ್ ನಡೆದ್ರು ಕೂಡ ಯಾವುದೂ ಇತ್ಯರ್ಥಕ್ಕೆ ಆಗಲಾಗದ. ಆ ನಿಟ್ಟಿನೊಳಗೆ ಆದಷ್ಟು ಬೇಗನೆ ಇದು ಒಂದು ತಕ್ಕ ಶಿಕ್ಷೆ ಆಗಬೇಕು ಮತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರಿಗೆ ನಾನು ಏನಾದ ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ನೀಟ್ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ 15 ಲಕ್ಷ ರೂಪಾಯಿ ಮಾರಾಟ ಆಗ್ತದೆ. ಹಣ ಉಳ್ಳೋರು ತಗೋತಾರೆ, ಬಡವ್ರ ಮಕ್ಕಳು ಏನು ಮಾಡೋದು ಸರ್? ಇದೆ ಬಡವ್ರ ಮಕ್ಕಳು ಸಾಯ್ಬೇಕನ್ನೋದೇ ಒಂದು ಇವ್ರದ್ದು ವ್ಯವಸ್ಥೆ ಐತಿ. ಯಾಕಂದ್ರೆ ಕೇವಲ ಹಣ ಇದ್ದವರಿಗೆ ಬದುಕೋದು ಪರಿಸ್ಥಿತಿ ಆಗೈತಿ. ಇವತ್ತ 15 ಲಕ್ಷ ರೂಪಾಯಿ ಯಾವ ಬಡವ್ರ ಮಕ್ಕಳು ಬಳಿ ಇರಂಗಿಲ್ಲ. ಎಲ್ಲರೂ ಕೂಡ BPL ಕಾರ್ಡ್ ಇದ್ದವ್ರು ಇದೀವಿ, ನಾವು ಬಡತರ ರೇಖೆಗಿಂತ ಕೆಳಗಿದ್ದವ್ರು ಇದೀವಿ. ಹಿಂಗಾಯ್ತಪ್ಪ ಅಂತಂದ್ರೆ ಮೊದಲೇದಾಗಿ ಸರ್ಕಾರಗಳು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳಕತ್ತಿಲ್ಲ. ಕೇವಲ ಕರೆದಂಥ 200-300 ಹುದ್ದೆಗಳಲ್ಲಿ ಸಾಕಷ್ಟು ಮೋಸ ಆಯ್ತಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ಸರ್ಕಾರದ ಮೇಲೆ ಮತ್ತು ಏನಾದ್ರು ನೌಕರಿ ಮಾಡೋದ್ರ ಮೇಲೆ ಯಾರಿಗೂ ಕೂಡ ನಂಬಿಕೆ ಉರ್ಲಾರ್ದಂಗೆ ಆಗ್ತದ. ಹಂಗಾಯ್ತಪ್ಪ ಅಂತಂದ್ರೆ ಇವ್ರು ಯಾವುದೂ ಕೂಡ ಇನ್ನು ಮುಂದೆ ಕಾಲ್ಫಾರ್ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಆಗ್ರಹ ಮಾಡ್ತೇನೆ. ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವೇನಾದ್ರು ಮನವಿ ಸಲ್ಲಿಸಿವಿ. ಈ ಹಿರಿಯೂರದೊಳಗಾದಂಥ ಏನೋ ಮೋಸ ಐತಿ, ಅದನ್ನು ತನಿಖೆ ಆಗಬೇಕು ಮತ್ತು ಅಲ್ಲಿ ಮರುಪರೀಕ್ಷೆ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ CC ಕ್ಯಾಮ್ರಾ ಅದಾವ ಒಂದು. ಆಮೇಲೆ ತಮಗೆಲ್ಲ ಗಮನಕ್ಕೆ ಗೊತ್ತಿರಬೇಕು, ಈ 17 ಸೆಂಟರ್ದಲ್ಲಿ ಆಯಾ ಜಿಲ್ಲಾ, ಈಗ ವಿಜಯಪುರದಲ್ಲಿ ಬರೆಯುವಂಥ ಮಕ್ಕಳು ವಿಜಯಪುರ ತಾಲೂಕಿನಲ್ಲಿ ಇರುವಂಥ ಮಕ್ಕಳು ಬಂದು ವಿಜಯಪುರದಲ್ಲಿ ಬರೀತಾರೆ. ಆದ್ರೆ ಹಿರಿಯೂರದಾಗ ಹೆಂಗಾಗದಪ್ಪ ಅಂತಂದ್ರೆ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಅಲ್ಲಿ ಪರೀಕ್ಷೆ ಬರೀತಾರಪ್ಪ ಅಂತಂದ್ರೆ ಅಲ್ಲಿ ಮೋಸ ಆಗಿರ್ಲಕ್ಕೆ ಶಂಕೆ ಖಂಡಿತವಾಗಿ ನಮಗೆಲ್ಲ ಕಾಣಕತ್ತದ. ಯಾಕಂತಂದ್ರೆ ಅಲ್ಲಿ ಹಿರಿಯೂರದೊಳಗೆ ಚಿತ್ರದುರ್ಗ ಜಿಲ್ಲೆಯೊಳಗೆ ಇಲ್ಲಿ ಬಿಜಾಪುರದಿಂದ ಹೋಗ್ಯಾರ, ಬೆಳಗಾವಿದಿಂದ ಬಂದಾರ, ಬೆಂಗಳೂರಿಂದ ಬಂದಾರ, ಮೈಸೂರಿಂದ ಬಂದ ವಿದ್ಯಾರ್ಥಿಗಳು ಬರೀತಾರಪ್ಪ ಅಂತಂದ್ರೆ ಅಲ್ಲಿ ಏನೋ ಒಂದು ಅವ್ಯವಹಾರ ನಡೆದದ. ಅದು ಏನಾಗ್ಯದ ಅನ್ನೋದು ತನಿಖೆ ಮಾಡ್ಬೇಕು. ಅವ್ರು ಅಲ್ಲಿ ಏನಾದ್ರು ಹಣ ಕೊಟ್ಟ ಪರೀಕ್ಷೆ ಪತ್ರಿಕೆಯನ್ನು ಲೀಕ್ ಮಾಡ್ಯಾರೋ ಅಥವಾ ಸರಳ ತೆಗೆದಾರೋ ಅನ್ನೋದು ಒಂದು ಕೂಡ ಪ್ರಶ್ನೆ ಆಗ್ತದೆ. ಯಾಕಂದ್ರೆ ಈ ಪ್ರಶ್ನೆ ಪತ್ರಿಕೆ ಹೆಂಗಿರ್ತಂದ್ರೆ ಆಯಾ ಜಿಲ್ಲಾದಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಂತ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರ್ತದ. ಅದಕ್ಕೆ ಆ ರೀತಿ ಆಗಿದ್ದೇ ಕರೆ ಆಯ್ತಪ್ಪ ಅಂತಂದ್ರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ ಆ 2,500 ಮಕ್ಕಳಿಂದ ಮತ್ತೆ ಪರೀಕ್ಷೆ ಬರೆಸಬೇಕು. ಅಂದಾಗ ಮಾತ್ರ ರಾಜ್ಯದ 25,000 ಮಕ್ಕಳಿಗೆ ನ್ಯಾಯ ಕೊಡಿಸಂಗೆ ಆಗ್ತದೆ ಅಂತೇಳಿ ನಾನು ಹೇಳ್ತೇನೆ. ಸಂಗಮೇಶ್ ಸಗರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿರ್ಷಣೆ ವಿಜಯಪುರ ಜಿಲ್ಲಾಧ್ಯಕ್ಷ. 10ನೇ ತಾರೀಕಿಗೆ ಕರ್ನಾಟಕದಲ್ಲಿ ನಡೆದಂಥ ಎಂಟ್ರೆನ್ಸ್ ಎಕ್ಸಾಮ್, BSc ಅಗ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೆದಿದೆ. ಈ ಎಕ್ಸಾಮ್ಗಳನ್ನು ನೋಡಿದರೆ ಇವತ್ತಿನ ಯುವ ಪೀಳಿಗೆ ಈ ಕಾರ್ಯಾಂಗ ಮತ್ತು ಶಾಸಕನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಎಲ್ಲ ಮೊನ್ನೆ ನೀಟ್ನಲ್ಲಿ ಕ್ವಶನ್ ಪೇಪರ್ ಔಟ್ ಆಯಿತು, ಮತ್ತು ಇವತ್ತು BSc ಅಗ್ರಿದೇನು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಇದರಲ್ಲಿ ಕೂಡ ಇವತ್ತು ಅವ್ಯವಹಾರ ಆಗಿದೆ.
ಯಾಕಪ್ಪ ಅಂತಂದರೆ ಈಗ ಇಡೀ ಎಲ್ಲ 17 ಸೆಂಟರ್ಗಳಲ್ಲಿ 16 ಸೆಂಟರ್ನಲ್ಲಿ ಔಟ್ ಆಫ್ ಔಟು 21 ಬಂದಿದೆ. ಬರೀ ಹಿರೂರಿನಲ್ಲೇ 74 ಔಟ್ ಆಫ್ ಬಂದಿದೆ. ಇದು ಖಂಡಿತ ಎಲ್ಲರಿಗೂ ಗೊತ್ತಾಗಿದೆ ಇಲ್ಲಿ ಅಕ್ರಮ ನಡೆದಿದೆ ಅಂತೇಳಿ. ಅದಕ್ಕೆ ಇದನ್ನು ಕೂಡಲೇ ತನಿಖೆ ಮಾಡಬೇಕು. ಯಾಕೆ ಹಿಂಗೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಯಾವುದೇ ಎಕ್ಸಾಮ್ಗಳಲ್ಲಿ ಅಕ್ರಮ ನಡೆದಾಗ ಯಾರು ಭಾಗಿಯಾಗಿದಾರಲ್ಲ ಅವ್ರನ್ನ ಬರೀ ಸುಮ್ಮನೆ ಒಂದು 6 ತಿಂಗಳು ಸಸ್ಪೆಂಡ್ ಮಾಡ್ತಾರೆ ಮತ್ತು ವಾಪಸ್ ನೌಕರಿ ತೊಗೊಂಡ್ಬಿಡ್ತಾರೆ. ಹೀಗಾಗಿ ಅವ್ರಿಗೆ ಯಾವುದೂ ಭಯ ಇಲ್ಲ. ಹೆಂಗೆ ಅಧಿಕಾರಿಗಳಿಗೆ ಮತ್ತು ಕೆಲವು ವ್ಯಕ್ತಿಗಳಿಗೆ ಹೆಂಗೆ ಆಗಿಬಿಟ್ಟಿದೆಪ್ಪ ಅಂತಂದ್ರೆ ಏನಾಗಲ್ಲ, ಇವತ್ತು ಅಕ್ರಮ ಮಾಡಿದ್ವಿ, 1 ಕೋಟಿ ರೂಪಾಯಿ ಮಾಡ್ಕೊಂಡಿದ್ವಿ, ಭಾಳ 6 ತಿಂಗಳಪ್ಪ ಅಂದ್ರೆ ನಮ್ಮ ಪಗಾರ ಇಟ್ಟಿರೋದು 1 ಲಕ್ಷ ಇತ್ತು, ಅದೇ 6 ಲಕ್ಷ ಆಗುತ್ತೆ. ಇದರಿಂದ ನಾವು ಗಳಿಕೆ ಆಗುತ್ತೆ ಅನ್ನುವಂಥದ್ದು ಭಾವನೆ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಯಾರು ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಪರ್ಮನೆಂಟಾಗಿ ಅವ್ರ ನೌಕರಿಯಿಂದ ತೆಗೆದು ಹಾಕಬೇಕು. ಅಂದಾಗ ಮಾತ್ರ ಇಂಥ ಅಕ್ರಮಗಳನ್ನು ಮಾಡಲಿಕ್ಕೆ ಹೆದರ್ತಾರೆ ಮತ್ತು ಅವ್ರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಒದಗಿಸುವಂಥ ಕಾನೂನನ್ನು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾರಿಗೆ ತಂದರೆ ಇಂಥ ಅಕ್ರಮಗಳು ಕಡಿಮೆ ಆಗ್ತವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಶಾಂತಗೌಡ ಪಾಟೀಲ್ ನಡಳಿ. Admissions are open in Al Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।